ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ, ಇವತ್ತು ನವದುರ್ಗೆಯ 7ನೇ ಅವತಾರವಾದಂಥ ಕಾಳರಾತ್ರಿ ಅಮ್ಮನವರನ್ನು ನಾವು ಪೂಜಿಸಿ ಮನೆಗೆ ಬಂದಿದ್ದೇವೆ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಇಲ್ಲಿ ಚೆನ್ನಾಗಿದ್ದೀವಿ ಸ್ನೇಹಿತರೆ. ಬನ್ನಿ, ಇವಾಗ ನಮ್ಮ ಮಾರ್ನಿಂಗ್ ರೊಟೀನನ್ನು ಸ್ಟಾರ್ಟ್ ಮಾಡೋಣ. ನಿಮಗೆ ಡೈಲಿ ನಮ್ಮ ಮಾರ್ನಿಂಗ್ ರೊಟೀನ್ ಬಗ್ಗೆ ಗೊತ್ತಾಯಿದೆ. ಇವಾಗ ಲೆಮನ್ ನೀರನ್ನು ಕುಡಿಯೋದ್ರ ಮುಖಾಂತರ ನಮ್ಮ ಮಾರ್ನಿಂಗ್ ರೊಟೀನನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಬನ್ನಿ, ಈಗ ಸಮಯ ಬಂದ್ಬಿಟ್ಟು ಬೆಳಗಿನ ಜಾವ 5 ಗಂಟೆಗಳಾಗಿವೆ. ನೋಡಿ ಸ್ನೇಹಿತರೆ, ವೆದರು ಎಷ್ಟು ಕೋಲ್ಡ್ ಆಗಿದೆ ಅಂಥೇಳಿ. ನೋಡಿ, ವಾತಾವರಣ ಎಷ್ಟು ತಂಪಾಗಿದೆ. ಇವಾಗ ಈ ಚಳಿಯಲ್ಲಿ ಬಿಸಿ ನೀರು ಹಾಗೆ ಲೆಮನ್ ನೀರು ಕುಡಿಯೋದ್ರ ಮುಖಾಂತರ ನಮ್ಮ ಮಾರ್ನಿಂಗ್ ರೊಟೀನನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಬನ್ನಿ, ಇವಾಗ ಬೆಚ್ಚಗಿನ ಬಿಸಿ ನೀರನ್ನು ಬೆಚ್ಚಗಿನ ನೀರನ್ನು ಕುಡಿಯೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ಇವತ್ತು ಏನು ಬ್ಲಾಗ್ ಮಾಡ್ತಾಯಿದ್ದೀನಿ, ಏನು ಬ್ಲಾಗ್ ಶೇರ್ ಮಾಡ್ಕೊತಾ ಇದ್ದಾಳೆ ಗಾಯತ್ರಿ ಅಂತ ಕ್ಯೂರಿಯಾಸಿಟಿಯಿಂದ ನೀವು ಇರ್ಬೋದು ಸ್ನೇಹಿತರೆ. ನಾನಿವತ್ತು ಯಾವ ಕುಕ್ಕಿಂಗ್ ವೀಡಿಯೋಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇಲ್ಲ. ಏನಕ್ಕೆ ಅಂದರೆ, ಇವತ್ತು ನಾನು ಯಾವ ಕುಕ್ಕಿಂಗ್ ವೀಡಿಯೋವನ್ನು ಮಾಡಿಲ್ಲ, ಹಾಗಾಗ್ಬಿಟ್ಟು ಯಾವ ರೆಸಿಪಿಯನ್ನು ವಿಡಿಯೋ ಮಾಡಿಲ್ಲ. ಹಾಗಾಗ್ಬಿಟ್ಟು ನಾನು ಕುಕ್ಕಿಂಗ್ ವೀಡಿಯೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇಲ್ಲ. ನೀವು ತಮ್ನೇಲಲ್ಲಿ ನೋಡಿರ್ಬೋದು, ಏನು ಗಾಯತ್ರಿ ತಮ್ನೇಲು ಹೀಗೆ ಕೊಟ್ಟಿದೆಯಲ್ಲ, ಮಗನ ಎಲ್ಲಿಗೆ ಕಳಿಸಿದೀಯಾ ಅಂತಂದೇಳಿ ಕೇಳ್ಬೋದು ಸ್ನೇಹಿತರೆ ನೀವು. ಹೌದು ಸ್ನೇಹಿತರೆ, ನಾನು ಮಗನ ಕೋಚಿಂಗ್ ಸೆಂಟ್ರಿಗೆ ಹಾಕಿದ್ದೀನಿ. ನವೋದಯ ಕೋಚಿಂಗ್ ಸೆಂಟ್ರಿಗೆ ಇರೋದು ಒಬ್ಬನೇ ಮಗ ನನಗೆ. 2 ಹೆಣ್ಮಕ್ಳು ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಅವನ ಹೆಸರು ರಾಘವೇಂದ್ರ ಅಂತೇಳಿ. ಯಾಕೆ ಮಿಸ್ ಮಾಡ್ಕೊತಾ ಇದ್ದೀನಿ, ಅವ್ನ ಕೋಚಿಂಗ್ ಸೆಂಟ್ರಿಗೆ ಸೇರಿಸಿದ ಉದ್ದೇಶ ಏನಪ್ಪ ಅಂದರೆ ಸ್ನೇಹಿತರೆ, ಅವ್ನು ಬಂದ್ಬಿಟ್ಟು ಈಗ 5th ಸ್ಟ್ಯಾಂಡರ್ಡ್ ಇರೋದ್ರಿಂದ ನಾವು ಕೋಚಿಂಗ್ ಹಾಕಿದರೆ ತುಂಬಾ ಬೆಟರ್ ಆಗ್ತವೆ ಮಕ್ಕಳು ಅಂತ ಅಂದ್ಕೊಂಡು ನಾವು ಅವ್ನ ಕೋಚಿಂಗ್ ಸೆಂಟ್ರಿಗೆ ಹಾಕಿದ್ದೀವಿ. ಇಲ್ಲಿಂದ ಅಗ್ರಿಬೊಮ್ಮನಹಳ್ಳಿಯಲ್ಲಿ ನಾವು ಕೋಚಿಂಗ್ ಸೆಂಟ್ರ್ ಹಾಕಿದ್ದೀವಿ. ಕೋಚಿಂಗ್ ಸೆಂಟ್ರ್ ಇರೋದ್ರಿಂದ ಅಲ್ಲಿಗೆ ಹಾಕಿದ್ದೀವಿ. ಹೌದು ಸ್ನೇಹಿತರೆ, ಎಲ್ಲ ಮಕ್ಕಳಿಗೆ ಈಗ ಸ್ಕೂಲ್ ರಜೆ ಕೊಟ್ಟಿದೆ. ಬಟ್ ನನ್ನಿಬ್ಬರು ಹೆಣ್ಮಕ್ಳು ಮನೆಯಲ್ಲಿದ್ದಾರೆ ಸ್ಕೂಲ್ ರಜೆ ಇರೋದ್ರಿಂದ. ಆದರೆ ಅವನಿಗೆ ಇನ್ನೂ ರಜೆ ಕೊಟ್ಟಿಲ್ಲ, ಹಾಲಿಡೇಸು. ಹಾಗಾಗ್ಬಿಟ್ಟು ಅವನಿನ್ನ ಕೋಚಿಂಗ್ ಸೆಂಟ್ರಲ್ಲೇ ಇದ್ದಾನೆ. ಅವನ್ನ ಏನಕ್ಕೆ ಮಿಸ್ ಮಾಡ್ಕೊತಾ ಇದ್ದೀನಿ ಅಂದರೆ, ಇವರಿಬ್ಬರು ಮನೇಲಿ ಇರ್ತಾರಲ್ಲ ಸ್ನೇಹಿತರೆ, ಅವನು ಇವ್ರ ಜೋಡಿ ಇದ್ದಿದ್ರೆ ತುಂಬಾ ಖುಷಿಯಿಂದ ನಗಾಡ್ಕೊಂಡು ಮನೇಲಿ ಇರ್ತಿದ್ನ ಅಂತ ಹೇಳ್ಬಿಟ್ಟು ಅದಕ್ಕೆ ಮಿಸ್ ಮಾಡ್ಕೊತಾ ಇದ್ದೀನಿ. ತುಂಬ ಫೀಲ್ ಆಗ್ತಾಯಿದೆ ಮಗ ಅಲ್ಲಿರೋದಕ್ಕೆ. ಅವನೇ ಲಾಸ್ಟ್ನೇನಲ್ಲ, ಅವನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ಚಿಕ್ಕವನು ಅಂತ ಹೇಳ್ಬಿಟ್ಟು. ಇವಾಗ ಏನಪ್ಪ ಅಂದರೆ, ಆದರೆ ಬೇರೆ ದಸರಾ ಸೀಸನ್ ಇದೆಲ್ಲ, ದಸರಾ ಇದೆಯಲ್ಲ ಸ್ನೇಹಿತರೆ, ಒಂದು ಬಟ್ಟೆ ತರೋಕ್ಕೂ ಒಂದು ಏನೋ ಶಾಪಿಂಗು ಮಕ್ಕಳಿಗೆ. ಅದ್ರಾಗ ನೋಡ್ತೀರಾ ನಮ್ಮ ಹೊಸಪೇಟೆ ಕಡೆ ದಸರಾನ ನಾವು ಹೇಗೆ, ನನ್ನಿಬ್ಬರು ಮಕ್ಕಳು ತಗೊತಾರೆ, ಅವನು ಚಾಯ್ಸ್ ಮಾಡೋಕ್ಕೆ ಇಲ್ಲ ಅಂತ ಹೇಳಿ ನನಗೆ ಬೇಜಾರಾಗ್ತಾಯಿದೆ. ಸಣ್ಣ ಪುಟ್ಟ ರೀಸನ್ಗೆ ಬೇರೆ ಮಕ್ಕಳನ್ನೆಲ್ಲ ನೋಡ್ತೀವಲ್ಲ, ಹಂಗಾಗ್ಬಿಟ್ಟು ಅದ್ರಾಗ ಇಷ್ಟು ದಿನ ಅವ್ನು ಬಿಟ್ಟಿಲ್ಲ ಸ್ನೇಹಿತರೆ. ನಾವು ಇವಾಗ ಫಸ್ಟ್ ಟೈಮ್ ನಾವು ಅವನ್ನ ಬಿಟ್ಟಿರೋದು. ಹಾಗಾಗಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಅವ್ನು ಕೋಚಿಂಗ್ ಹಾಕಿದ ಉದ್ದೇಶ ಇಷ್ಟೇ ಸ್ನೇಹಿತರೆ. ಅವನು ಇಲ್ಲಿ ಸ್ಕೂಲಲ್ಲಿ ಓದ್ತಿದ್ವಾಗೂ ಚೆನ್ನಾಗಿ ಓದ್ತಾ ಇದ್ದ, ಅವನೇನು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅಲ್ಲ, ಚೆನ್ನಾಗಿ ಓದ್ತಿದ್ದ ಅನ್ನೋ ಒಂದು ಕಾರಣಕ್ಕೂ ನಾನು ಕೋಚಿಂಗ್ ಹಾಕಿಲ್ಲ. ಬಟ್ ಅವನಿಗೆ ಏನಪ್ಪ ಅಂದರೆ, ಒಬ್ಬನೇ ಮಗ ಆಗಿರೋದ್ರಿಂದ ಅವನಿಗೆ ಸ್ವಲ್ಪ ಪ್ರೀತಿ ಎಲ್ಲರದು ಜಾಸ್ತಿ ಆಗಿಬಿಟ್ಟು, ದೊಡ್ಡಪ್ಪನವ್ರದ್ದು ನಮ್ಮದು ಎಲ್ಲರದು ಪ್ರೀತಿ ಜಾಸ್ತಿ ಆಗಿ ಸ್ವಲ್ಪ ಅವನಿಗೆ ಹೆಂಗಂದರೆ ಒಂಥರ ನಾನು ಏನು ಮಾಡಿದ್ರು ಅನ್ನೋದು ಒಂದು ಬೆಲೆ ಅಂತಕ್ಕದ್ದು ಮಕ್ಕಳಿಗೆ ಗೊತ್ತಾಗಬೇಕಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಾಗ ತಂದೆ ತಾಯಿ ಬೆಲೆ ಮತ್ತು ಅಕ್ಕನವ್ರ ಬೆಲೆ, ಹಾಗೆ ನಾವು ಒಂದು ತಿನ್ನೋ ಅನ್ನಕ್ಕೂ ಒಂದು ಹೇಗೆ ನಾವು ಗೌರವ ಕೊಟ್ಟು ಅದನ್ನು ಊಟ ಮಾಡಬೇಕು, ಹಾಗೆ ಒಂದು ಬಿದ್ದಂಥ ಅಗಳನ್ನ ನಾವು ಹೇಗೆ ಎತ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ಹಂಗಾಗ್ಬಿಟ್ಟು ಆ ವಿಷಯ ಅವನಿಗೆ ಎಲ್ಲ ಗೊತ್ತಾಗಬೇಕು. 1 ವರ್ಷ ಅಲ್ಲ, 1 ವರ್ಷ ಇರಲಿ, ಅವ್ನಿಗೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಬಂದಮೇಲೆ ಅದನ್ನು
ಅವನು ನೋಡ್ಬೇಕು ಅವ್ನದ್ದು ಹೆಂಗಿರುತ್ತೆ ಹೆಂಗಿಲ್ಲ ಅಂಥೇಳಿ. ಆ ಒಂದು ವಿಚಾರಕ್ಕೇ ನಾನು ಕೋಚಿಂಗ್ ಸೆಂಟ್ರಿಗೆ ಹಾಕಿದ್ದೀನಿ. ಇವಾಗ ನೋಡಿ ಸ್ನೇಹಿತರೆ, ಕೋಚಿಂಗ್ ಸೆಂಟ್ರಲ್ಲಾದರೆ ಅವರು ಬಟ್ಟೆ ಅವರೇ ವಾಶ್ ಮಾಡ್ಕೋಬೇಕು, ಮತ್ತು ಅವರು ಕರೆಕ್ಟ್ ವೈಸು ಅವರಿಗೆ ಬೆಲ್ ಮಾಡಿ ಎಬ್ಬಿಸ್ತಾರೆ. ಮತ್ತೇನಪ್ಪ ಅಂದರೆ ಅವರು ಊಟ ಮಾಡುವಾಗ ಹೇಗೆ ಊಟ ಮಾಡಬೇಕು, ತಾಟಲ್ಲಿ ಅನ್ನ ವೇಸ್ಟ್ ಮಾಡಬಾರ್ದು, ಮತ್ತು ತಮಗೆ ಹಶ್ವಿ ಇರುತ್ತಲ್ಲ ಎಷ್ಟು ಹಾಕ್ಸ್ಕೊಂಡು ಊಟ ಮಾಡಬೇಕು, ಹಾಗೆ ತಾಟನ್ನು ಹೇಗೆ ನೀಟಾಗಿ ತೊಳೆದಿಡಬೇಕು, ಪ್ರತಿಯೊಂದು ಅನುಭವಗಳು ಅವ್ರಿಗೆ ಆಗ್ತವೆ ಸ್ನೇಹಿತರೆ. ಮಕ್ಕಳನ್ನು ನಾವು ಹಾಸ್ಟೆಲಲ್ಲಿ ಹಾಕೋದ್ರಿಂದ, ಹಾಗೆ ಕೋಚಿಂಗ್ ಸೆಂಟ್ರ್ಗಳಲ್ಲಿ ಬಿಡೋದ್ರಿಂದ ಇದು ಎಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವ್ರ ಬಟ್ಟೆನ ಅವ್ರು ಒಕ್ಕೊಂಡು ನೀಟಾಗಿ ಒಣಗಿಸಿದ ಮೇಲೆ ತಂದು ಮಡಚಿಟ್ಕೊಂಡು ಇದರೆಲ್ಲದ್ರ ಬೆಲೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ನಾನು ಇದು ಒಂದು ಉದ್ದೇಶಕ್ಕೆ ಅವ್ರಿಗೆ ಕೋಚಿಂಗ್ ಹಾಕಿದ್ದೀನಿ. ಆಲ್ರೆಡಿ ಇವಾಗ ಹಾಕ್ಬಿಟ್ಟು 5 ಮಂತ್ಸ್ ಆಯಿತು ಸ್ನೇಹಿತರೆ, ಒಂದು 4ರಿಂದ 5 ತಿಂಗಳು ಆಯಿತು ಇವಾಗ ಹಾಕ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ನನ್ನ ಮಗ ಚೇಂಜ್ ಆಗಿದ್ದಾನೆ ಅಂತಲೇ ತಿಳ್ಕೊಬೋದು. ಅವನಿಗೆ ಕಷ್ಟ ಆಗಿತ್ತು ನಮ್ಮನ್ನು ಬಿಟ್ಟಿರೋಕ್ಕೆ, ಬಟ್ ನಿರ್ವೇ ಇಲ್ಲ ಸ್ನೇಹಿತರೆ, ಅನಿವಾರ್ಯತೆ. ನಾವು ಬಿಟ್ಟಿರಬೇಕು, ಅವನು ಬಿಟ್ಟಿರಬೇಕು. ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿವತ್ತು ಅವನಿಗೆ ಹಾಗೆ ಈ ವಿಡಿಯೋನ ಮೀಸಲಿಟ್ಟಿದ್ದೀನಿ ಸ್ನೇಹಿತರೆ. ಹಂಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಂಗಾಗಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹ್ಯಾಪಿ ದಸರಾ ಎಲ್ಲರಿಗೂ.